ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಕಾಂತಾರದ ವಿಷಯವನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಒಂದು ವೀಕ್ ಆಯಿತು ನಾನು ನೋಡ್ಕೊಂಡು ಬಂದು ಕಾಂತಾರ ಮೂವಿನ ನೋಡ್ಕೊಂಡು ಬಂದು. ಅವಾಗಿಂದ ನಿಮ್ಮೊಟ್ಟಿಗೆ ಕಾಂತಾರ ಮೂವಿ ನೋಡಿದಾಗಿಂದ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಕೆಲವೊಂದು ವಿಷಯ ನನಗೆ ಗೊತ್ತಿರುವಂತಹ ತುಳುನಾಡು ಮಣ್ಣಿನ ಸೊಗಡು ಮತ್ತು ಭೂತಕೋಲದ ಬಗ್ಗೆ ನಾನು ಚಿಕ್ಕವಳಿಂದ ಕಣ್ಣಾರೆ ನೋಡಿಕೊಂಡು ಬಂದ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಿದ್ದೆ ಫ್ರೆಂಡ್ಸ್. ಎಲ್ಲದಕ್ಕಿಂತ ಮುಂಚೆಯಾಗಿ ವಿಷಯವನ್ನು ನಾನು ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆಯಾಗಿ ನಮ್ಮ ತುಳುನಾಡಿನ ದೈವಗಳಿಗೆ ಮತ್ತು ದೈವನರ್ತಕರಿಗೆ ನನ್ನ ಹೃದಯಪೂರ್ವಕವಾದ ಒಂದು ನಮನವನ್ನು ಸಲ್ಲಿಸಿ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಮಂಗಳೂರಿನ ಭೂತಕೋಲವು ತುಳುನಾಡಿನ ಒಂದು ಪುರಾತನ ಜಾನಪದ ಧಾರ್ಮಿಕ ಆಚರಣೆಯಾಗಿದೆ. ಇದು ಸ್ಥಳೀಯ ದೈವಗಳು ಅಥವಾ ಭೂತಗಳ ಆರಾಧನೆಯನ್ನು ಒಳಗೊಂಡಿರುತ್ತದೆ. ಈ ಆಚರಣೆಯಲ್ಲಿ ಒಬ್ಬ ವ್ಯಕ್ತಿಯು ನರ್ತಿಸುವ ಮತ್ತು ನೃತ್ಯ ಮಾಡುವ ಮೂಲಕ ದೈವವನ್ನು ಆವಾಹನೆ ಮಾಡಿ ದೈವಿಕ ಶಕ್ತಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿಯಲು ಕಾರ್ಯನಿರ್ವಹಿಸುತ್ತದೆ. ಭೂತಕೋಲವು ಹಬ್ಬ, ಮನರಂಜನೆ ಮತ್ತು ಧಾರ್ಮಿಕ ಆಚರಣೆಯಾಗಿದ್ದು ಇದು ಮಂಗಳೂರು, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿ ಈಗಲೂ ಕೂಡ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಸಂಪ್ರದಾಯವಾಗಿದೆ. ಭೂತಕೋಲದ ಪ್ರಮುಖ ಅಂಶಗಳು ಏನೆಂದರೆ ದೈವಗಳ ಆರಾಧನೆ. ಭೂತಕೋಲದಲ್ಲಿ ಕಲ್ಕುಡ, ಕಲ್ಲೂಟಿ, ಪಂಜುರುಳಿ, ಪಿಲಿಪುತ, ಕೋಟಿ ಚೆನ್ನಯ್ಯ ಮುಂತಾದ ದೈವಗಳನ್ನು ತುಳುನಾಡಿನ ಜನರು, ಮಂಗಳೂರಿನ ಜನರು ಆರಾಧಿಸಲಾಗುತ್ತದೆ. ಸಾಮಾಜಿಕ ಮತ್ತು ಧಾರ್ಮಿಕ ಪಾತ್ರ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಗ್ರಾಮದ ವಿವಾದಗಳನ್ನು ಬಗೆಹರಿಸುವ ಮತ್ತು ನ್ಯಾಯ ನೀಡುವ ವೇದಿಕೆಯೂ ಆಗಿರುತ್ತದೆ. ಇಲ್ಲಿನ ಜನರು ಅತಿ ಅಚಲವಾಗಿ ಈ ದೈವ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ನಂಬಿರುತ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೈವಾರಾಧನೆಯನ್ನು ಆಚರಣೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಇದು ಸಾಮಾನ್ಯವಾಗಿ ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ನಡೆಯುತ್ತದೆ. ಕೋಲವು ರಾತ್ರಿಯ ಕಾರ್ಯಕ್ರಮವಾಗಿದ್ದು ಕೆಲವೊಮ್ಮೆ 2 ಅಥವಾ 3 ದಿನಗಳವರೆಗೆ ಮುಂದುವರಿಯುತ್ತದೆ. ನರ್ತಕರು ಬಣ್ಣದ ವೇಷಭೂಷಗಳನ್ನು ಧರಿಸಿ ತೀವ್ರವಾಗಿ ನೃತ್ಯ ಮಾಡುತ್ತಾ ನಂಬಿಕೆಯ ಪ್ರಕಾರ ದೈವದ ಅಂಶವನ್ನು ಆವಾಹನೆ ಮಾಡುತ್ತಾರೆ. ಅದೇ ರೀತಿ ಸಮುದಾಯವು ದೈವದಿಂದ ಆಶೀರ್ವಾದ, ಸಮೃದ್ಧಿ ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸುತ್ತದೆ. ಇದು ಸುಮಾರು 700 ಪುರಾತನ ಕಾಲದ ಹಿಂದಿನ ತುಳು ಬುಡಕಟ್ಟುಗಳ ವಲಸೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಅಚಲವಾಗಿ ನಂಬಲಾಗುತ್ತದೆ. ಮತ್ತು 14ನೇ ಶತಮಾನದ ಶಾಸನಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಇಷ್ಟು ಪುರಾತನವಾಗಿರುವಂತಹ ಒಂದು ದೈವ ಆರಾಧನೆ ಅಂತ ಹೇಳ್ಬೋದು. ಭೂತಕೋಲವನ್ನು ಎಲ್ಲೆಲ್ಲಿ ನಡೆಸುತ್ತಾರೆ, ಪ್ರಮುಖವಾಗಿ ಎಲ್ಲೆಲ್ಲಿ ಈ ಒಂದು ಆಚರಣೆಯನ್ನು ಮಾಡುತ್ತಾರೆ ಅಂತ ಹೇಳಿದ್ರೆ ಮಂಗಳೂರು, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿನ ಸಣ್ಣ ಸಮುದಾಯಗಳು ಮತ್ತು ದೇವಾಲಯಗಳ ಬಳಿ ಭೂತಕೋಲವನ್ನು ನೋಡಬಹುದು. ಅದೇ ರೀತಿ ಭೂತಕೋಲಕ್ಕೇನೆ ಒಂದು ದೇವಸ್ಥಾನದ ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿರುತ್ತಾರೆ. ಅಂತ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ನಂಬಿಕೊಂಡು ತುಳುನಾಡಿನ ಜನಗಳು, ಮಂಗಳೂರಿನವರು, ಉಡುಪಿಯವರು ಈ ರೀತಿ ಪ್ರತಿಯೊಬ್ಬರು ಕೂಡ ವರ್ಷ ಈ ಒಂದು ಹರಕೆಯ ರೂಪದಲ್ಲಿ ಆಚರಣೆಯನ್ನು ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇದು ಪ್ರವಾಸಿ ಕಾರ್ಯಕ್ರಮವಲ್ಲವಾದರೂ ಸಾರ್ವಜನಿಕರ ವೀಕ್ಷಣೆ ಯಾವುದೇ ನಿರ್ಬಂಧಗಳಿಲ್ಲ. ಒಂದು ಪ್ರವಾಸಿ ತಾಣವಲ್ಲದ್ದು ಕೂಡ ಸಾರ್ವಜನಿಕರ ವೀಕ್ಷಣೆಗೆ ಯಾವುದೇ ತೊಂದರೆಯನ್ನು ಕೂಡ ಮಾಡುವುದೆಲ್ಲರೂ ಕೂಡ ಹೋಗಿ ಭಾಗವಹಿಸಿ ಆ ಒಂದು ದೈವಾರಾಧನೆಗೆ ಮತ್ತೆ ಭಕ್ತಿಪೂರ್ವಕ ಶಕ್ತಿಯಿಂದ ಇರುವಂತಹ ಒಂದು ದೈವಾರಾಧನೆಗೆ ನಾವು ಕೂಡ ಎಲ್ಲರೂ ಕೂಡ ಹೋಗಿ ಆ ಒಂದು ದೈವಾರಾಧನೆಯನ್ನು ಕಣ್ತುಂಬಿಕೊಳ್ಬೋದು ಅಂತ ಹೇಳ್ಬೋದು. ಇದು ಜಾತಿ ಭೇದವಿಲ್ಲದಂತಹ ನಡೆಯುವಂತಹ ಒಂದು ದೈವಗಳ ಆರಾಧನೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಒಂದು ಭೂತಕೋಲದ ಮಹತ್ವ ಏನಂದ್ರೆ ಇದು ಶತಮಾನಗಳಿಂದಲೂ ತುಳುನಾಡಿನ ಸಂಸ್ಕೃತಿ ಮತ್ತು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಆಧುನಿಕತೆಯನ್ನು ಯುಗದಲ್ಲೂ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ ಮತ್ತು ಪ್ರಕೃತಿಯೊಂದಿಗೆ ಮನುಷ್ಯನ ಸಂಪರ್ಕವನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ನಮ್ಮ ಊರಿನಲ್ಲಿ ದೈವಾರಾಧನೆಯನ್ನು ನಾವು ಚಿಕ್ಕವಳಿಂದ ನೋಡಿಕೊಂಡು ಬಂದಿದ್ದೇನೆ. ದೈವಾರಾಧನೆ ಎನ್ನುವುದು ಪುರಾತನ ಕಾಲದಿಂದಲೂ ಮತ್ತು ನಮ್ಮ ಪೂರ್ವಜರ ಆಚರಣೆ ಮಾಡಿಕೊಂಡು ಬಂದಂತಹ ಸಂಪ್ರದಾಯ. ಅದಕ್ಕೆ ಯಾವುದೇ ತರ ಧಕ್ಕೆ ಉಂಟಾಗದ ಹಾಗೆ ತುಳುನಾಡಿನ ಜನರು ಅದನ್ನು ಈಗ ಕೂಡ ನಂಬಿಕೊಂಡು ಆರಾಧಿಸುತ್ತಾ ದೈವಾರಾಧನೆಯನ್ನು ವಿಶೇಷವಾಗಿ ಜನರ ಮನಸ್ಸಿನಲ್ಲಿ ಭಾವನೆ, ಭಕ್ತಿ, ಶಕ್ತಿ, ನಂಬಿಕೆ
ಅದೆಲ್ಲವೂ ಕೂಡ ತುಳುನಾಡಿನ ಜನಗಳಲ್ಲಿ ತುಂಬಿಕೊಂಡಿರುತ್ತದೆ ಮತ್ತು ತುಳುನಾಡಿನ ಜನ ದೈವಾರಾಧನೆಯನ್ನು ಭಯ ಭಕ್ತಿ ಶ್ರದ್ಧೆಯಿಂದ ಕುಂದುಕೊರತೆ ಇಲ್ಲದೆ ಆಚರಣೆ ಮಾಡುತ್ತಾರೆ. ಇಲ್ಲಿ ದೈವಗಳು ಬುಡಕಟ್ಟು ಜನಾಂಗದವರ ಮೇಲೆ ಬರುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಯಾರ ಮೇಲೆ ದೈವಗಳು ಆವರಿಸಿಕೊಳ್ಳುತ್ತದೆ ಅಂಥವರನ್ನು ದೈವ ನರ್ತಕರು ಎನ್ನುತ್ತೇವೆ. ತುಳುನಾಡಿನ ಜನರಾದ ನಾವು ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ದೈವಗಳನ್ನು ನಂಬುತ್ತೇವೆ, ಆಚರಿಸಿಕೊಂಡು ಬರುತ್ತಿದ್ದೇವೆ. ಆದರೆ ನಾನು ಬಾಲ್ಯದಲ್ಲಿ ಮೊದಲ ಬಾರಿಗೆ ದೈವ ನರ್ತನವನ್ನು ನೋಡಿದಾಗ ತುಂಬ ಭಯಭೀತಳಾಗಿದ್ದೆ. ನನಗೆ ಜ್ವರ ಬಂದಿತ್ತು. ಅದು ಮೊದಲ ಬಾರಿಗೆ ನನಗೆ ಆದ ಅನುಭವ. ನಂತರ ಅದು ನಮ್ಮ ನಂಬಿಕೆಗೆ ಹೊಂದಿಕೊಂಡು ಭಕ್ತಿ ಭಾವವನ್ನು ತುಂಬುತ್ತದೆ. ದೈವ ನರ್ತಕರು ತಮ್ಮ ಅಲಂಕಾರವನ್ನು ಅವರೇ ಮಾಡಿಕೊಳ್ಳುತ್ತಾರೆ. ಆ ಅಲಂಕಾರದ ರೂಪ ನೋಡಲು ಬಲು ಸುಂದರವಾಗಿರುತ್ತದೆ. ಇಲ್ಲಿ ಹಲವಾರು ನಂಬಿಕೆಯ ದೈವಗಳಿದ್ದಾರೆ. ಆ ನಂಬಿಕೆಯು ತುಳುನಾಡಿನ ಜನರನ್ನು ಇವಾಗಲೂ ಕಾಪಾಡಿಕೊಂಡು ಬರುತ್ತಿದೆ. ಒಂದು ದೈವಗಳು ರಕ್ಷಣೆಗೆ, ತುಳುನಾಡಿನ ರಕ್ಷಣೆಗೆ ನಿಂತಿದ್ದಾರೆ. ದೈವ ನರ್ತನವನ್ನು ಒಂದು ಸರಿ ನೋಡಿದರೆ ನಮ್ಮನ್ನು ನಾವೇ ಮರೆತು ಭಕ್ತಿ ಭಾವದಲ್ಲಿ ತುಂಬಿಬಿಡುತ್ತೇವೆ. ಇಂತಹ ಒಂದು ಅನುಭವ ನಮಗಲ್ಲದೆ ಮೊದಲ ಬಾರಿ ಯಾರು ಈ ಒಂದು ದೈವಾರಾಧನೆಯನ್ನು ನೋಡುತ್ತಾರೆ ಅಂಥವರಿಗೆ ಕೂಡ ಈ ಒಂದು ಭಕ್ತಿ ಭಾವ ಶ್ರದ್ಧೆ ಕೂಡ ತುಂಬುತ್ತದೆ. ಈ ಅಷ್ಟು ಒಂದು ಪವರ್ ಇರುವಂತಹ ದೈವಾರಾಧನೆ ಮಂಗಳೂರಿನ ಉಡುಪಿ ಸೈಡ್ ಆಗಿರ್ಬೋದು, ಕಾಸರಗೋಡು ಸೈಡ್ ಆಗಿರ್ಬೋದು, ಈ ಒಂದು ನಂಬಿಕೆ ಇವಾಗಲೂ ಕೂಡ ಪುರಾತನ ಕಾಲದಿಂದ ಕೂಡ ಆಚರಣೆಯಲ್ಲಿ ಬಂದಿದೆ. ಅದೇ ರೀತಿ ದೈವಗಳು ಎಲ್ಲರನ್ನೂ ರಕ್ಷಣೆ ಮಾಡಲಿ ಅಂತೇಳಿ ಈ ಒಂದು ವಿಡಿಯೋನ ನಾನು ಇದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಒಂದು ವಿಡಿಯೋನ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಕೇಳಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ನನಗೆ ಗೊತ್ತಿರೋಂಥ ವಿಷಯವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.